ಸ್ಟಾಕ್ ಮಾರ್ಕೆಟ್ದಾಗ ಮತ್ತು ಮ್ಯೂಚುವಲ್ ಫಂಡ್ನ್ಯಾಗ 5ರಿಂದ 10,000 SIP ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸ್ಬೋದಂತ ಭಾಳ ಜನರ ವಿಡಿಯೋ ಮಾಡಿ ತಿಳಿಸ್ತಾರ. ಮತ್ತು ನಾನು ಹಿಂದಿನ ವಿಡಿಯೋಗಳನ್ನು ನೋಡ್ರ ಅದ್ರಾಗೂ ನಾ ಭಾಳ ಉದಾಹರಣೆಗಳ ಮೂಲಕ ತಿಳಿಸಿದ್ದೇನೆ. ಬಟ್ ಭಾಳ ಜನರಿಗೆ ಅದ್ರ ಬಗ್ಗೆ ನಂಬಿಕೆನ ಆಗಂಗಿಲ್ಲ. ಎಲ್ಲ ಜನರಿಗೆ ಏನು ಅನ್ನಿಸ್ತೈತೆ ಅಂತಂದ್ರೆ ನಾವು ಹಗಲಿ ರಾತ್ರಿ ದುಡಿದ್ರನ ಲಕ್ಷಾಂತರ ರೂಪಾಯಿ ಗಳಿಸೋಕ್ಕಾಗಿಲ್ಲ, ಇದು ಬರೀ 10ರಿಂದ 15,000 SIP ಮಾಡಿ ಏನು ಕೋಟ್ಯಾಂತರ ರೂಪಾಯಿ ಗಳಿಸ್ಬೋದ, ಇದೇನು ಸ್ಕ್ಯಾಮ್ ಐತೆ ಅಂತ ಭಾಳ ಜನರು ಅಂತಾರ. ಅದ ಕಾರಣ ಇವತ್ತಿನ ಈ ವಿಡಿಯೋ ಅಂಥ ಜನರಿಗನ ಐತಿ. ಮತ್ತು ಯಾರ್ಯಾರಿಗೆ ಸ್ವಲ್ಪ ಹಣ ಹೂಡಿಕೆ ಮಾಡ್ರನು ಕೋಟ್ಯಾಂತರ ರೂಪಾಯಿ ಆಗಂಗಿಲ್ಲ ಅಂತ ಅನಿಸ್ತೈತ್ಲ ರೀ, ಅವ್ರ ಸಂಬಂಧನೇ ಐತಿ. ಇವತ್ತನ್ನ ಗೂಗಲ್ನಾಗ ರಿಸರ್ಚ್ ಮಾಡತ್ತೀನಿ. ಆ ರಿಸರ್ಚ್ ಮಾಡೋದ್ ಮುಂದೆ ನಂಗೆ ಒಂದು ಟಾಪಿಕ್ ಬಗ್ಗೆ ಗುರ್ತಾತ. ಆ ಟಾಪಿಕ್ದ ಹೆಸರು SIP ಕ್ರಾಸ್ ಓವರ್. ಭಾಳ ಕಡಿಮೆ ಜನ ಇದ್ರ ಬಗ್ಗೆ ಮಾತಾಡ್ತಾರ ಮತ್ತು ಇದ್ರ ಬಗ್ಗೆ ತಿಳಿಸಿದಾರ. ಈ SIP ಕ್ರಾಸ್ ಓವರ್ ಟಾಪಿಕ್ ಬಗ್ಗೆ ಏನ್ರಿ ನಿಮಗೆ ಗುರ್ತಾತಂತಂದ್ರೆ, ನೀವು ಧೈರ್ಯಲೆ ಭಾಳ ವರ್ಷ ತನಕ ಮಾರ್ಕೆಟ್ದಾಗ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡಿರ್ತೀರಿ. ಮತ್ತು ಏನು ಕಂಪೌಂಡಿಂಗದ ಬೆನಿಫಿಟ್ ಅಂತಾರ, ಆ ಕಂಪೌಂಡಿಂಗದ ಬೆನಿಫಿಟನ್ನು ಮ್ಯಾಕ್ಸಿಮಮ್ ಲೆವೆಲ್ ತನಕ ನೀವು ತೊಗೋಬೋದ. ಅದ ಕಾರಣ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಹಣವನ್ನು ಕೊಟ್ಟರೂ ಹೇಳಂಗಿಲ್ಲ, ಆ ಥರ ಡೀಟೇಲ್ದಾಗ ಸರಳವಾಗಿ ನಾನು ನಿಮಗೆ ಈ ಟಾಪಿಕ್ ಬಗ್ಗೆ ತಿಳಿಸಿದ್ದೀನಿ. ಅದ ಕಾರಣ ಏನೂ ಮಾಡಬೇಡ್ರಿ, ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ಬರೀ ನಾವು ಫಸ್ಟ್ SIP ಕ್ರಾಸ್ ಓವರ್ ಅಂದ್ರೆ ಏನ ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಪುಸ್ತಕದ ಭಾಷೆದಾಗ ತಿಳ್ಕೊಬೇಕಂತಂದ್ರೆ SIP ಕ್ರಾಸ್ ಓವರ್ ಅಂದ್ರೆ ಏನಂತ ಪುಸ್ತಕದ ಭಾಷೆನ ತಿಳ್ಕೊಬೇಕಂತಂದ್ರೆ, ನಿಮ್ಮ ಹೂಡಿಕೆ ಮಾಡುವ ಮೊತ್ತಕ್ಕಿಂತ ನಿಮ್ಮ ಹೂಡಿಕೆಯೇ ನಿಮಗಾಗಿ ದುಡಿಯುವ ಮೊತ್ತ ಹೆಚ್ಚಾಗುವ ಕ್ಷಣವನ್ನ ನಾವು SIP ಕ್ರಾಸ್ ಓವರ್ ಅಂತೀವಿ. ನೀವೇನು ಹೂಡಿಕೆ ಮಾಡಿರ್ತೀರಿ ಅದಕ್ಕಿಂತನೂ ನಿಮಗೆ ರಿಟರ್ನನ್ನು ಹೆಚ್ಚು ಸಿಗ್ತೈತಿ. ಅದೇನು ಸಮಯ ಬರ್ತೈತಿ, ಅದಕ್ಕೆ ನಾವು SIP ಕ್ರಾಸ್ ಓವರ್ ಅಂತೀವಿ. ಇದು ಭಾಳ ಜನರಿಗೆ ತಿಳಿದಿರಂಗಿಲ್ಲ. ಈಗ ಬರೀ ಲೈವ್ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ, ಅಂದ್ರೆ ನೀವು ಇನ್ನ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಬೋದ. ನೋಡ್ಬೋದು, ನಾ ಇಲ್ಲಿ 10,000 ರೂಪಾಯಿದ ಮಂತ್ಲಿ SIP ಮಾಡೇನ್ರಿ. ಇದೊಂದು ಕ್ಯಾಲ್ಕುಲೇಟರ್ ತೆಗ್ದೇನು SIP ಇದೆ, ಇದ್ರಾಗ ನೀವು ತಿಳ್ಕೊಬೋದು. 10,000 ಮಂತ್ಲಿ SIP ಮಾಡಿದ್ದು 14% ವರ್ಷಕ್ಕೆ ರಿಟರ್ನ್ ತೆಗೆದು ಇಯರ್ಲಿ ರಿಟರ್ನ್ 14% ಇದ. ಮತ್ತು ಇನ್ವೆಸ್ಟ್ಮೆಂಟ್ ಟೈಮ್ ಪೀರಿಯಡ್ 20 ವರ್ಷದ ಇಟ್ನಿ. ಟೋಟಲ್ ವ್ಯಾಲ್ಯೂ ನೋಡ್ಬೋದು 1.17 ಲಕ್ಷ ರೂಪಾಯಿ ನಾ ಇಲ್ಲಿ ಗಳಿಸಿದ್ನಿ. ಟೋಟಲ್ ಇನ್ವೆಸ್ಟ್ಮೆಂಟ್ನ 24 ಲಕ್ಷದ ಮಾಡೀನಿ. ನನಗೆ ರಿಟರ್ನ್ ರೂಪ್ನಾಗ 93 ಲಕ್ಷ, 93.35 ಲಕ್ಷ ನನಗೆ ಲಾಭ ಆತ. ಇದು ನನಗೆ ಗಳಿಸ್ಕೊಟ್ಟೈತ್ರಿ. ಇದನ್ನ ಹೂಡಿಕೆ ಮಾಡಿರ್ಕಲೇನಿ, ಇಷ್ಟು ತಂತನ ರಿಟರ್ನ್ ಮೂಲಕ ನಾ ಗಳಿಸೇನಿ. ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡ್ಗೆ ಗ್ರಾಫ್ ಕಾಣತೈತಿ. ಈ ಗ್ರಾಫ್ನಾಗ ಇದು ಬ್ಲೂ ಪಾರ್ಟ್ ಏನೈತಲ್ಲ ರೀ, ಈ ಬ್ಲೂ ಪಾರ್ಟ್ನಾಗ ನಾ ಎಷ್ಟು ಇನ್ವೆಸ್ಟ್ ಮಾಡೇನಿಲ್ಲ ರೀ ಅದು ನಮಗೆ ತೋರ್ಸಾತೈತಿ. ಮತ್ತು ಇದು ಆರೆಂಜ್ ಪಾರ್ಟ್ ಏನೈತಿದ ನಮಗೆ ಆ ಇನ್ವೆಸ್ಟ್ಮೆಂಟ್ಲಿ ಎಷ್ಟು ರಿಟರ್ನ್ ಅನ್ನ ಗಳಿಸೇನಂತ ಇಲ್ಲಿ ನಮಗೆ ತೋರ್ಸಾತೈತಿ. ಈಗ ಬರೀ ಈ ಗ್ರಾಫ್ ಅನ್ನ ಡೀಟೇಲ್ದಾಗ ನಾವು ತಿಳ್ಕೊಳ್ಳೋಣ, ಅಂದ್ರೆ ನಿಮಗೆ ಗುರ್ತಾಗ್ಬಿಡ್ತೈತಿ SIP ಕ್ರಾಸ್ ಓವರ್ ಬಗ್ಗೆ. ನೋಡ್ಬೋದು, ನಾ ಇಲ್ಲಿ 5 ವರ್ಷನಾಗ ನಾ 10,000 ರೂಪಾಯಿ SIP 5 ವರ್ಷದಾಗ ಕಂಟಿನ್ಯೂ ಇಟ್ಟಿನಂತಂದ್ರೆ 5 ವರ್ಷನಾಗ ನಾ ಟೋಟಲ್ ನೋಡ್ಬೋದು ಎಷ್ಟು ಇನ್ವೆಸ್ಟ್ ಮಾಡೇನ್ರಿ, 6 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೇನಿ. ಕರೆಕ್ಟ್ 6 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೇನಿ. ಆ ಮೊತ್ತಕ್ಕೆ ನನಗೆ ರಿಟರ್ನ್ 5 ವರ್ಷನಾಗನ 2.5 ಲಕ್ಷ ರೂಪಾಯಿ ನನಗೆ ಸಿಕ್ಕೈತಿ. 2,52,000 ರೂಪಾಯಿ ಸಿಕ್ಕೈತಿ. ಅಂತಂದ್ರೆ ನಾ ಇನ್ವೆಸ್ಟ್ ಮಾಡಿದ್ಕಿಂತನೂ ನನಗೆ ಕಡಿಮೆ ರಿಟರ್ನ್ ಸಿಕ್ಕೈತಿ. ಅದ ಕಾರಣ ಭಾಳ ಜನರ ಇಲ್ಲೇ ನೋಡಿ ಇದೇನು ಉಪಯೋಗ ಇಲ್ಲ ಅಂತ ಬಿಟ್ಟು ಹೋಗ್ತಾರ. ಬಟ್ ಆಮ್ಯಾಗ ಮ್ಯಾಜಿಕ್ ನೋಡ್ರಿ, ಇಲ್ಲಿ ಡೈರೆಕ್ಟ್ ನಾವು 9 ವರ್ಷಕ್ಕೆ ಬರೋಣ. 9 ವರ್ಷಕ್ಕೆ ನಾ ಟೋಟಲ್ 10,80,000 ರೂಪೀಸ್ ಇನ್ವೆಸ್ಟ್ ಮಾಡಿದ್ನಿ. ನಾ ಸ್ವಂತ ಹಣವನ್ನು ಹಚ್ಚಿನಿ, ಇನ್ವೆಸ್ಟ್ ಮಾಡಿದ್ನಿ. ಬಟ್ ರಿಟರ್ನ್ ನನಗೆ ಎಷ್ಟು ಸಿಕ್ಕಿತ್ರಿ, 9,93,000 ರೂಪಾಯಿ ರಿಟರ್ನ್ ಸಿಕ್ಕಿತ್ತ. ಅಂತಂದ್ರೆ ಬ್ರೇಕ್ ಇವನ್ ಪಾಯಿಂಟಿಗೆ ನಾವು ತಲುಪಿದ್ದು. ನಾ ಹಾಕಿದ ರೊಕ್ಕ, ನಾ ಇನ್ವೆಸ್ಟ್ ಮಾಡಿದ ರೊಕ್ಕ, ನನಗೆ ರಿಟರ್ನ್ ಸಿಕ್ಕಿದ ರೊಕ್ಕ ಆಲ್ಮೋಸ್ಟ್ ಸೇಮ್ ಲೆವೆಲ್ಕನ ಬಂದು. ಇದು ಏನು ಸೇಮ್ ಲೆವೆಲ್ಗೆ ಬಂತ, ಇದಕ್ಕನ್ನ ನಾವು ಅಂತೇವಿ SIP ಕ್ರಾಸ್ ಓವರ್. ಹೂಡಿಕೆ ಮಾಡಿದ ಮೊತ್ತ ಮತ್ತು ರಿಟರ್ನ್ ಸಿಕ್ಕಿದ ಮೊತ್ತ ಸೇಮ್ ಆಗ್ತಾವ. ಇಲ್ಲಿ ನೋಡ್ಬೋದು 10,80,000 ಹೂಡಿಕೆ ಮಾಡೀನಿ, 9,90,000 ಅಂತಂದ್ರೆ ಆಲ್ಮೋಸ್ಟ್ ಸೇಮ್ ಅನ್ನ ವೀಕ್ಷಕರೇ ಬಂತ, ಬ್ರೇಕ್ ಇವನ್ ಪಾಯಿಂಟಿಗೆ ಬಂತ. ಇದಕ್ಕನ್ನ ನಾವು ಅಂತೀವಿ SIP ಕ್ರಾಸ್ ಓವರ್. ಈಗ ನಿಮಗೆಲ್ಲ ಸರಳವಾಗಿ ಗುರ್ತಾ ಇರ್ಬೋದು. ಒಂದ್ಸಲ SIP ಕ್ರಾಸ್ ಓವರ್ ಆಗಾನ ನೆಕ್ಸ್ಟ್ ಕಂಪೌಂಡಿಂಗದ ಮ್ಯಾಜಿಕ್ ನಮಗೆ ಕಾಣ್ತೈತಿ. ಈಗ ಅದನ್ನು ನಾವು ನೆಕ್ಸ್ಟ್ ವರ್ಷಕ್ಕೆ ನೋಡ್ಬೋದು. 10ನೇ ವರ್ಷಕ್ಕೆ ತೊಗೊಂಡ್ಬನ್ನಿ. 10ನೇ ವರ್ಷಕ್ಕೆ ನಾ ಟೋಟಲ್ 12 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ. ನನ್ನ ಕೈಲೇ ರಿಟರ್ನ್ ನೋಡ್ಬೋದು ನನಗೆ 13 ಲಕ್ಷ ರೂಪಾಯಿ ಸಿಕ್ಕಿತ್ತ. 12,92,000 ನೋಡ್ಬೋದು. ನಾ ಮಾಡಿದ ಇನ್ವೆಸ್ಟ್ಮೆಂಟ್ಗಿಂತನೂ ನನಗೆ ರಿಟರ್ನ್ ಸಿಗೋ ಅಮೌಂಟನ ಹಣನ ಹೆಚ್ಚಾತ್ರಿ. ಈಗ ಅದು 11 ವರ್ಷನಾಗ 13,20,000 ರೂಪಾಯಿನ ಹೂಡಿಕೆ ಮಾಡಿದ್ನಿ.
ಅಮ್ಮೆಗೆ ನೋಡ್ಬೋದು ನನಗೆ 16,50,000 ರೂಪಾಯಿ ಸಿಕ್ಕಿತ್ತ. ಅಮ್ಮೆಗೆ ನಾ 14,40,000 ಹೂಡಿಕೆ ಮಾಡಿದ್ನಿ, ನನಗೆ ರಿಟರ್ನ್ 20,75,000 ಸಿಕ್ಕಿತ್ತ. ಅಂದ್ರೆ ನಾ ಇನ್ವೆಸ್ಟ್ ಮಾಡಿದ್ಕಿಂತನೂ ನನಗೆ ಹೆಚ್ಚು ರಿಟರ್ನ್ ಸಿಗತೈತಿ. ಅದ ಕಾರಣ ಯಾವಾಗನೂ ಒಬ್ಬ ಸಾಮಾನ್ಯ ಹೂಡಿಕೆದಾರ ಇದೇನು SIP ಕ್ರಾಸ್ ಓವರ್ ಪಾಯಿಂಟ್ ಐತಿ, ಇಲ್ಲಿ ನಮಗೆ 9 ವರ್ಷಕ್ಕೆ ಬಂದೈತಿ, ಅಷ್ಟು ನೀವು ತಾಳ್ಮೇಲೆ ಇರಬೇಕಾ. ಅಷ್ಟು ತಾಳ್ಮೇಲೆ ಇದ್ದು ಮುಂದಿನ ತನಕ ಹೂಡಿಕೆ ಮಾಡ್ರೆ ನಿಮಗೆ ಅಸಲಿ ಬೆನಿಫಿಟ್ ಸಿಗ್ತೈತೆ ಅಂತ ನಮಗೆ ಈ ಒಂದು ಡೇಟಾದ ಉದಾಹರಣೆಯಲ್ಲಿ ಗುರ್ತಾತ. ಆಮೇಲೆ ಲಾಸ್ಟಿಗೆ ನೋಡ್ಬೋದು 20 ವರ್ಷಕ್ಕೆ ನಾ ಬರೀ 24 ಲಕ್ಷ ರೂಪಾಯಿ ಹೂಡಿಕೆ ಮಾಡೀನಿ, ಬಟ್ ನನಗೆ ರಿಟರ್ನ್ 93 ಲಕ್ಷ ರೂಪಾಯಿ ಸಿಕ್ಕುರಿ. ಅದ ಕಾರಣ ಈ ತಾಳ್ಮೆ ಎಲ್ಲ ಇನ್ವೆಸ್ಟರ್ಸ್ಗೆ ಇರಬೇಕಾ. ಅದ ಕಾರಣ SIP ಕ್ರಾಸ್ ಓವರ್ ಪಾಯಿಂಟ್ ಯಾವಾಗ ದಾಟ್ತೈತಿ ಅವಾಗನ ಅಸಲಿ ವೆಲ್ತ್ ಆಗ್ತೈತೆ ಅಂತ ನಮಗೆ ಈ ಡೇಟಾಲೆ ಗುರ್ತಾಗ್ತೈತಿ. ಈಗ ನೋಡ್ರಿ, ನಿಮ್ಮ ತಲೆಯಾಗ ಒಂದು ಕ್ವಶನ್ ಇರ್ಬೋದ, ಈಗೇನು ನಾ ಇಲ್ಲಿ 14% ಹಿಡಿದ್ನಿ ರಿಟರ್ನ್ ಇಯರ್ಲಿ, ಇದೇ ಥರ ಫಿಕ್ಸ್ 14% ರಿಟರ್ನ್ ಯಾವಾಗೂ ಮಾರ್ಕೆಟ್ ಕೊಡಂಗಿಲ್ಲ, ಇದು ನೀವು ತಿಳ್ಕೊಬೇಕಾ. ಮತ್ತೊಂದು ಏನು ಕ್ವಶನ್ ಬರ್ತೈತೆ ಅಂತಂದ್ರೆ, ಇಲ್ಲೇನು ನಾ SIP ಕ್ರಾಸ್ ಓವರ್ ಇಯರ್ ಹಿಡಿದ್ನಿ 9 ವರ್ಷಕ್ಕೆ ಬಂದೈತಿ. ಅದ ಕಾರಣ ಎಲ್ಲ ಇನ್ವೆಸ್ಟರ್ಸ್ಗೆ ಏನು ಅನಿಸ್ತಿರ್ಬೋದು ಅಂದ್ರೆ, ಎಲ್ಲಾರ್ದು 9 ವರ್ಷಗೇ SIP ಕ್ರಾಸ್ ಓವರ್ ಬರ್ಬೋದು ಅಂತ ಅನಿಸ್ತಿರ್ಬೋದ. ಬಟ್ ಅದು ತಪ್ಪ್ರಿ, ಎಲ್ಲ ಬೇರೆ ಬೇರೆ ಬರ್ತೈತ್ರಿ. SIP ಕ್ರಾಸ್ ಓವರ್ ಇಯರ್ ಯಾವಾಗೂ ಯಾವ ಥರ ಕ್ಯಾಲ್ಕುಲೇಟ್ ಆಗ್ತೈತೆ ಅಂತಂದ್ರೆ, ಯಾವ ಥರ ನಿಮಗೆ ರಿಟರ್ನ್ ಹೆಚ್ಚು ಸಿಗ್ತೈತಿ ಅಷ್ಟು SIP ಕ್ರಾಸ್ ಓವರ್ದ ವರ್ಷ ಕಡಿಮೆ ಆಗ್ತೈತಿ. ಅದ ಕಾರಣ 9ನೇ ವರ್ಷ ಇರ್ತೈತಿ ಎಲ್ಲಾಕು ಅಂತ ಹಿಡಿಬೇಡ್ರಿ. ಈ ಉದಾಹರಣೆನಾಗ ನನಗೆ 9 ವರ್ಷಕ್ಕೆ ಬಂತದ, ಬಟ್ ಬೇರೆ ಉದಾಹರಣೆನಾಗ ಬೇರೆ ಬೇರೆ ಬರ್ಬೋದ. ಅದ ಕಾರಣ ಇವೇನು 2 ಕ್ವಶನ್ಗಳು ಹೇಳಿದ್ನಿ, ಅದ್ರದ್ದು ಆನ್ಸರನ್ನು ಈಗ ಮುಂದಿನ ಉದಾಹರಣೆಗಳ ಮೂಲಕ, ಮುಂದಿನ ಡೇಟಾಗಳ ಮೂಲಕ ನಾವು ತಿಳ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಮತ್ತೊಂದನ್ನು, ಇದು ವ್ಯಾಲ್ಯೂ ರಿಸರ್ಚ್ ಅಂತ ಒಂದು ಫರ್ಮ್ ಐತಿ, ಅವ್ರು ಬಿಟ್ಟಿದ್ದ ಡೇಟಾ ಐತಿದ. ಇದ್ರಾಗನು ನಮಗೆ ಗುರ್ತಾಗ್ತೈತಿ ಯಾವ ಥರ SIP ಕ್ರಾಸ್ ಓವರ್ ಕೆಲಸ ಮಾಡೈತಿ ಹಿಸ್ಟ್ರಿನಾಗ, ಇತಿಹಾಸದಾಗಂತ. ನೋಡ್ಬೋದು ಇಲ್ಲಿ ನೀವು 1980ದಿಂದ 2015 ತನಕ ಡೇಟಾ ಐತಿ ಸೆನ್ಸೆಕ್ಸ್ದ. ಇದ್ರಾಗ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ, ಯಾವ ಇಯರ್ ನಾವು ಹೂಡಿಕೆ ಮಾಡೋಣ, ಎಷ್ಟು ವರ್ಷಕ್ಕೆ ನಮಗೆ SIP ಕ್ರಾಸ್ ಓವರ್ ಬಂತಂತ ನಮಗೆ ಈ ಡೇಟಾ ಹೇಳ್ತೈತಿ. ನೋಡ್ಬೋದ 1980ನ ಯಾರು ಹೂಡಿಕೆ ಮಾಡ್ಯಾರ ಅವ್ರಿಗೆ SIP ಕ್ರಾಸ್ ಓವರ್ 5.4 ವರ್ಷನಾಗನ ಸಿಕ್ಕೈತಿ. ಅದ ಕಾರಣ ಚೇಂಜ್ ಆಗ್ತೈತಿ, ಯಾಕಂತಂದ್ರೆ ಇಲ್ಲಿ ರಿಟರ್ನ್ ಹೆಚ್ಚು ಸಿಕ್ಕೈತಿ, ಮಾರ್ಕೆಟಲ್ಲಿ ಪರ್ಫಾರ್ಮ್ ಭಾಳ ಒಳ್ಳೆ ಮಾಡೈತಿ. ಅದ ಕಾರಣ ಇಲ್ಲಿ ಜಲ್ದಿ ಬೇಗನ SIP ಕ್ರಾಸ್ ಓವರ್ ಬಂದೈತೆ, ಅವ್ರಿಗೆ 5.4 ವರ್ಷಗನ ಬಂದೈತಿ. ಅದೇ ಥರ 1985ನಾಗ ಯಾರು ಇನ್ವೆಸ್ಟ್ ಮಾಡ್ಯಾರ, SIP ಸ್ಟಾರ್ಟ್ ಮಾಡ್ಯಾರ, ಅವ್ರಿಗೆ SIP ಕ್ರಾಸ್ ಓವರ್ 5.6 ವರ್ಷಗನ ಬಂದೈತಿ. ಅದೇ ಥರ ನಾವು 1990ದಾಗ ಯಾರು SIP ಸ್ಟಾರ್ಟ್ ಮಾಡ್ಯಾರ, ಅವಾಗ ಯಾರು ಹೂಡಿಕೆದಾರರು SIP ಸ್ಟಾರ್ಟ್ ಮಾಡ್ಯಾರ, ಅವ್ರದ್ದು SIP ಕ್ರಾಸ್ ಓವರ್ ಬರೀ 2 ವರ್ಷನಾಗ ಬಂದೈತಿ. 2.1 ಇಯರ್ಸ್ನಾಗನ ಅವಂಗ SIP ಕ್ರಾಸ್ ಓವರ್ ಸಿಕ್ಕೈತಿ. ಅದರಿಂದ ಮೇನ್ ಕಾರಣ ಏನಂತಂದ್ರೆ, ಅವಾಗ ಹರ್ಷದ್ ಮೆಹ್ತಾ ಬುಲ್ ರನ್ ಬಂದಿತ್ತ, ಅವಾಗ ಮಾರ್ಕೆಟ್ ಭಾಳ ಇರತ್ತಿತ್ತ, ಸೆನ್ಸೆಕ್ಸ್ ಭಾಳ ಇರತ್ತಿತ್ತ. ಅದ ಕಾರಣ ಅವಾಗ ಯಾರು ಸ್ಟಾರ್ಟ್ ಮಾಡ್ಯಾರ ಅವ್ರಿಗೆ ಬೇಗನ SIP ಕ್ರಾಸ್ ಓವರ್ ಬಂದೈತಂತ ನಾವು ಅನ್ಬೋದ. ಮತ್ತೆ 2010 ಉದಾಹರಣೆ ತೊಂದ್ರೂ ನೋಡ್ಬೋದು, ಯಾರು 2010ನಾಗ ಹೂಡಿಕೆ ಸ್ಟಾರ್ಟ್ ಮಾಡಿರ, SIP ಸ್ಟಾರ್ಟ್ ಮಾಡ್ಯಾರ, ಅವ್ರಿಗೆ SIP ಕ್ರಾಸ್ ಓವರ್ 11 ವರ್ಷಕ್ಕೆ ಸಿಕ್ಕೈತ್ರಿ. ಅದ ಕಾರಣ ಟೈಮು ತಗೋತೈತಿ, ಒಂದೊಂದ್ಸಲ ಟೈಮ್ ಕಡಿಮೆ ತಗೋತೈತಿ. ಅದು ಯಾವಾಗೂ ಎತ್ರ ಮ್ಯಾಗ ಡಿಪೆಂಡ್ ಅಂತಂದ್ರೆ ಮಾರ್ಕೆಟ್ದ ಪರ್ಫಾರ್ಮೆನ್ಸ್ ಮ್ಯಾಗ ಡಿಪೆಂಡ್ ಆಗ್ತೈತಿ. ನೀವೇನ್ರ SIP ಸ್ಟಾರ್ಟ್ ಮಾಡೋಣ, ಮಾರ್ಕೆಟ್ ನಿಮಗೆ ಬೇಗನ ರಿಟರ್ನ್ ಭಾಳ ಹೆಚ್ಚು ಕೊಡತ್ತಿತ್ತ, ಅಥವಾ ನೀವು SIP ಸ್ಟಾರ್ಟ್ ಮಾಡಿದ ದಿನ ಏನ್ರೆ ಬುಲ್ ರನ್ ಇತ್ತ ಅಂತಂದ್ರೆ ನಿಮ್ಗೆ ಬೇಗನ SIP ಕ್ರಾಸ್ ಓವರ್ ಬರ್ತೈತಿ. ಏನ್ರೆ ಮಾರ್ಕೆಟದ ಪರಿಸ್ಥಿತಿ ಸರಿಯಾಗಿಲ್ಲ ಇತ್ತ, ಸೈಡ್ ವೇ ಹೋಗತ್ತಿತ್ತ, ಕುಸ್ಯಾತಿತ್ತ, ಆ ಸಮಯದಾಗ ನೀವೇನ್ರೆ SIP ಸ್ಟಾರ್ಟ್ ಮಾಡಿರಂತಂದ್ರೆ ಅವಾಗ ನಿಮ್ದು SIP ಕ್ರಾಸ್ ಓವರ್ ಆಗೋ ಸಮಯ ಸ್ವಲ್ಪ ಹೆಚ್ಚು ತಗೋಬೋದ. ಬಟ್ ಇತಿಹಾಸ ಡೇಟಾ ತೆಗೆದು ನೋಡ್ರ 1980ದಿಂದ 2015 ಅಥವಾ 2026 ತನಕನೂ ನಾವು ನೋಡ್ರ SIP ಕ್ರಾಸ್ ಓವರೇ ಆಗೈತಿ. ಸಮಯ ಹೆಚ್ಚು ತೊಗೊಂಡೈತಿ, ಕಡಿಮೆ ತೊಗೊಂಡೈತಿ, ಬಟ್ ಆಗೈತೇನೆ ಅಂತ ನಮಗ ಈ ಒಂದು ಡೇಟಾ ಅಲ್ಲೇನು ಗುರ್ತಾಗ್ತೈತಿ. ಮತ್ತೊಂದನ್ನು ಡೇಟಾ ತೊಗೊಂಬಂದೇನಿ. ಈ ಡೇಟಾನಾಗ ನಮಗ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ರ ಎಷ್ಟು ಬೇಗ SIP ಕ್ರಾಸ್ ಓವರ್ ಸಿಕ್ಕೈತಿ, ಮಿಡ್ ಕ್ಯಾಪ್ನಾಗ ಮಾಡ್ರ, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್ ಮಾಡ್ರ ಎಷ್ಟು ಬೇಗ ನಮಗ ಕ್ರಾಸ್ ಓವರ್ ಸಿಕ್ಕೈತಿ ಅಂತ ನಮಗ ಈ ಡೇಟಾನಾಗ ನಮಗ ತಿಳಿಸಿದಾರ. ಇದು ಸಹ 2010ದಿಂದ 2026 ಡೇಟಾ ಐತಿ. ಇದ್ರ ಮೂಲಕ ನಾವು ತಿಳ್ಕೊಳ್ಳೋದು. ನೀವೇನ್ರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನ ಅದು ಹೂಡಿಕೆ ಮಾಡಿರಂತಂದ್ರ ನಿಮ್ದ ಕ್ರಾಸ್ ಓವರ್ ಆಗೋ ಸಮಯ 11 ವರ್ಷ ತೊಗೊಂಡೈತ್ರಿ. 11.1 ವರ್ಷ ಅಂತಂದ್ರೆ 11 ವರ್ಷ 1 ತಿಂಗಳು ತೊಗೊಂಡೈತಿ. ಅದೇ ಥರ ಮಿಡ್ ಕ್ಯಾಪ್ನ ಹೂಡಿಕೆ ಮಾಡ್ರೆ ಬರೀ 5.1 ವರ್ಷನಾಗನ ನಿಮಗೆ ಕ್ರಾಸ್ ಓವರ್ ಸಿಕ್ಕೈತಿ. ಸ್ಮಾಲ್ ಕ್ಯಾಪ್ನಾಗ 4.9 ಇಯರ್ಸ್ನಾಗನ ಕ್ರಾಸ್ ಓವರ್ ಸಿಕ್ಕೈತಿ. ಮತ್ತು ಫ್ಲೆಕ್ಸಿ ಕ್ಯಾಪ್ನಾಗ 8 ವರ್ಷ ಸಮಯ ತೊಗೊಂಡೈತಿ ಕ್ರಾಸ್ ಓವರ್ ಆಗಕ್ಕ. ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನಾಗ ಭಾಳ ಬೇಗನ ಕ್ರಾಸ್ ಓವರ್ ಆಗೈತಿ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಇನ್ವೆಸ್ಟರ್ಸ್ಗೆ ಹೆಚ್ಚು ರಿಟರ್ನ್ ಕೊಡ್ತಾವ, ಅದು ನಮಗಿಲ್ಲಿ ಕಾಣತೈತಿ. ಹಂಗಂತಂದ್ರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪನ್ನು ಭಾಳ ಒಳ್ಳೆ ಫಂಡ್ಗಳು ಇರ್ತಾವ, ಅದ ಕಾರಣ
ನಾನು ಅಲ್ಲೇ ಹೂಡಿಕೆ ಮಾಡೋನು ಅಂತ ಎಲ್ಲರಿಗೂ ಅನಿಸ್ತಿರ್ಬೋದು ಈ ಒಂದು ಡೇಟಾ ನೋಡ್ರ. ಬಟ್ ಅದು ತಪ್ಪು ನೋಡ್ರಿ, ಯಾಕಂತಂದ್ರೆ ಇದ್ರಾಗ ರಿಸ್ಕ್ನು ಭಾಳ ಹೆಚ್ಚೈತಿ. ನೋಡ್ಬೋದ ವರ್ಸ್ಟ್ ಫಾಲ್ ಅಂತಾನು ಇಲ್ಲಿ ಕೊಟ್ಟಾರ. ಇಲ್ಲಿ ನಾವು ನೋಡ್ರ ಏನ್ ಸ್ಮಾಲ್ ಕ್ಯಾಪ್ ಎಲ್ಲಕ್ಕಿಂತ ಹೆಚ್ಚ ಅಥವಾ ಎಲ್ಲಕ್ಕಿಂತ ಬೇಗ ಏನ್ ಕ್ರಾಸ್ ಓವರ್ ಮಾಡೈತಿ ಅದ ಕೆಟ್ಟ ಸಮಯದಾಗ 43% ಕುಸದೈತೆ. ನೀವು ಮಿಡ್ ಕ್ಯಾಪ್ ಅನ್ನು ನೋಡ್ಬೋದು, ನೀವು ಎಷ್ಟು ಕುಸದೈತೆ ಅಂತಂದ್ರೆ ಕೆಟ್ಟ ಸಮಯದಾಗ 36% ಕುಸದೈತಿ. ಲಾರ್ಜ್ ಕ್ಯಾಪ್ ಅನ್ನು 36% ಕುಸದೈತಿ, ಅಥವಾ ಲಾರ್ಜ್ ಕ್ಯಾಪ್ ಇನ್ನ ಹೆಚ್ಚನ ಕುಸದೈತಿ 36.7% ಕುಸದೈತಿ ಅಂತ ನಾವು ಅನ್ಬೋದ. ಅದ ಕಾರಣ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ನೋಡ್ರ ಸೇಮ್ ಅನ್ನ ಅನ್ಸತ್ತವ. ಉಲ್ಟಾ ಮಿಡ್ ಕ್ಯಾಪ್ ನಾಗ ಕ್ರಾಸ್ ಓವರ್ ಸಮಯನು ನಾವು ಹಿಸ್ಟೋರಿಕಲ್ ಡೇಟಾ ನೋಡ್ರ ಬಹಳ ಬೇಗ ಬಂದೈತಿ. ಅದ ಕಾರಣ ಫ್ಲೆಕ್ಸಿ ಕ್ಯಾಬ್ ಕುಸದಾಗ 36% ಕುಸದೈತಿ ಎಲ್ಲಕ್ಕಿಂತ ಹೆಚ್ಚ. ಬಟ್ ನೋಡ್ಬೋದು ನೀವು ಕ್ರಾಸ್ ಓವರ್ 8 ವರ್ಷದ ಸಮಯ ತೊಂದೈತಿ ಅಂತಂದ್ರೆ ಹೆಚ್ಚು ಸಮಯ ತೊಂದೈತಿ. ಇದು ಸೇಫ್ ಅನ್ನು ಫ್ಲೆಕ್ಸಿ ಕ್ಯಾಬ್, ಬಟ್ ಸಮಯನು ಹೆಚ್ಚು ತಗೋತೈತಿ, ಕುಸದಾಗ ಕಡಿಮೆನು ಕುಸಿತೈತಿ ಅಂತ ನಮ್ಗೆ ಈ ಡೇಟಾ ಅಲ್ಲೇನು ಗುರ್ತ ಆಗ್ತೈತಿ. ಅದ ಕಾರಣ ಇದ್ರ ಬಗ್ಗೆನು ನಿಮಗೆ ಗುರ್ತ ಇರ್ಬೋದ. ಈಗ ಬರೀ ಲಾಸ್ಟಿಗೆ ನಾವೇನ್ ತಿಳ್ಕೊಳ್ಳೋದಂತಂದ್ರೆ ಯಾವ ತರ ನಾವು ಹೂಡಿಕೆ ಮಾಡಿರ್ತೀವಿ ಅತ್ರ ಕ್ರಾಸ್ ಓವರ್ ಯಾವ ತರ ನಾವು ಬೇಗ ಮಾಡಿಸಬಹುದ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಹೂಡಿಕೆದಾರರ ಕೆಲವು ಸ್ಟ್ರಾಟಜಿಗಳನ್ನ ಬಳಸ್ತಾರ. ಅತ್ರ ಒಂದೇ ಸ್ಟ್ರಾಟಜಿ ಏನಂತಂದ್ರೆ ಸ್ಟೆಪ್ ಅಪ್ ಸ್ಟ್ರಾಟಜಿ. ನಿಮ್ದು SIP ನಾಗ ಪ್ರತಿ ವರ್ಷ 10% ಸ್ಟೆಪ್ ಅಪ್ ಮಾಡಿರಂತಂದ್ರ ನಿಮ್ದ ಬೇಗ ಕ್ರಾಸ್ ಓವರ್ ಆಗ್ಬೋದು, SIP ಕ್ರಾಸ್ ಓವರ್ ಆಗ್ಬೋದು ಅಂತಾನು ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಮತ್ತೆ ಎರಡನೇ ಪಾಯಿಂಟ್, ಬೇಗ ಆರಂಭ ಮಾಡ್ಬೇಕ. ಎಷ್ಟಾಗ್ತೈತೆ ಅಷ್ಟು ಬೇಗ ನೀವು SIP ಅನ್ನ ಸ್ಟಾರ್ಟ್ ಮಾಡ್ರ ಅಷ್ಟು ಬೇಗ ನಿಮಗ ಕ್ರಾಸ್ ಓವರ್ ಸಿಗೋ ಚಾನ್ಸಸ್ ಬಹಳ ಹೆಚ್ಚಾಗ್ತೈತಿ. ಯೋಚನೆ ಮಾಡ್ಕೊಂತನ ಕುಂತ್ರ ಏನೋ ಹಣ ಆಗಂಗಿಲ್ಲ ಅಂತಾನು ನಮಗಿಲ್ಲಿ ಗುರ್ತಾಗ್ತೈತಿ. ಮೂರನೇದು ಏನಂತಂದ್ರ ದೀರ್ಘಾವಧಿ ಕಾಲ ಹೂಡಿಕೆ ಮಾಡ್ರನ್ನು ನೀವು ಹೆಚ್ಚು ಹಣವನ್ನ ಗಳಿಸಬಹುದ. ಇದ SIP ಕ್ರಾಸ್ ಓವರ್ ಸ್ಟ್ರಾಟಜಿ ಮೂಲಕ ಅಥವಾ ಈ ಕಾನ್ಸೆಪ್ಟ್ ಮೂಲಕ ಅಂತಾನು ನಮಗ ಗುರ್ತಾಗ್ತೈತಿ. ಓವರ್ ಆಲ್ ಇದ ಇತ್ತ ಮೇನ್ ಈ ವಿಡಿಯೋನಾಗ ನಿಮಗ ಧೈರ್ಯ ಸಿಕ್ಕಿರ್ಬೋದ ಯಾಕೆ ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡ್ಬೇಕಂತ. ಮತ್ತ ಇದೊಂದು ಹೊಸ ಕಾನ್ಸೆಪ್ಟ್ ಬಗ್ಗೆನು ನೀವು ಕಲ್ತ್ರಿ. ಅದ ಕಾರಣ ಏನು ಐನ್ಸ್ಟೈನ್ ಅವ್ರಿದಾರ ಅವ್ರು ಏನು ಹೇಳಿರಂತಂದ್ರ 8ನೇ ಅದ್ಭುತ ಕಂಪೌಂಡಿಂಗ್ ಅಂತ. ಆ ಕಂಪೌಂಡಿಂಗ್ 8ನೇ ಅದ್ಭುತನೂ ನಿಮಗೆ ಈ ವಿಡಿಯೋನಾಗ ಗುರ್ತಾ ಇರ್ಬೋದ. ಅದ ಕಾರಣ ಈ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತೊಂದು SIP ಬಗ್ಗೆ ಭಾಳ ಡಿಟೇಲ್ದಾಗ ಯಾವ ಥರ ನಾವು ಸರಿಯಾದ ವಿಧಾನದಲ್ಲಿ SIP ಮಾಡ್ಬೇಕಂತನೂ ವಿಡಿಯೋ ಮಾಡೀನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದ ಕಾರಣ ಆ ವಿಡಿಯೋನ ನಾನು ಹೋಗಿ ನೋಡ್ರಿ. ಈ ವಿಡಿಯೋ ಮುಗಿನ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ಕನ್ನಡದಾಗ ನಾ ಈ ಚಾನಲ್ ಮ್ಯಾಗ ವಿಡಿಯೋ ಮಾಡ್ತಿರ್ತೀನಿ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.